ನಜೀರ್ ಅಹಮದ್ ರವರ ರಾಜೀನಾಮೆ ಪಡೆದರೆ ಉಗ್ರ ಹೋರಾಟ ಅನಿವಾರ್ಯ. ರಾಜ್ಯ ವಕ್ಫ್ ಬೋರ್ಡ್ ಪರಿಷತ್ತಿನ ನಿರ್ದೇಶಕ ಸೈಯದ್ ಜಾವೀದ್ ಎಚ್ಚರಿಕೆ. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಅವರ ರಾಜೀನಾಮೆ ನೀಡಬೇಕು ಎಂದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕೇಳಿದ್ದು, ಒಂದು ಪಕ್ಷ ರಾಜೀನಾಮೆ ಪಡೆದರೆ ಎಲ್ಲ ಸಮುದಾಯದವರು ಉಗ್ರ ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ರಾಜ್ಯ ವಕ್ಫ್ ಪರಿಷತ್ತಿನ ನಿರ್ದೇಶಕ ಸೈಯದ್ ಜಾವೀದ್ ಎಚ್ಚರಿಕೆ ನೀಡಿದರು. ಅವರನ್ನು ಭೇಟಿ ಮಾಡಿದ ಮಾಧ್ಯಮದವರೊಂದಿಗೆ ಮಾತನಾಡಿ, ನಜೀರ್ ಅಹಮದ್ ಅವರು ಅಲ್ಪಸಂಖ್ಯಾತ ಸಮುದಾಯದ ಹಾಗೂ ಇತರೆ ಸಮುದಾಯಗಳ ಪ್ರಶ್ನಾತೀತ ನಾಯಕರಾಗಿದ್ದು, ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು 40 ವರ್ಷಗಳ ಕಾಲ ನಿಷ್ಠಾವಂತ ಕಾರ್ಯಕರ್ತರಾಗಿ ಪ್ರಾಮಾಣಿಕವಾಗಿ ಪ್ರತಿಯೊಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿಗೆ ಕೆಲಸ ಮಾಡಿದ್ದಾರೆ ಹಾಗೂ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಡೆಸಿರುವುದಲ್ಲದೆ ಸಾವಿರಾರು ಜನರಿಗೆ ಉದ್ಯೋಗ ನೀಡಿದ್ದಾರೆ. ಅಂತಹವರ ವಿರುದ್ಧ ಅಪಪ್ರಚಾರ ನಡೆಯುತ್ತಿದೆ. ಅವರನ್ನು ರಾಜೀನಾಮೆ ಕೊಡಿಸಿದರೆ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಹಾಗೂ ಅಹಿಂದ ಸೇರಿದಂತೆ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಜನತೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಪಾಠ ಕಲಿಸುತ್ತಾರೆ ಎಂದು ತಿಳಿಸಿದರು. ರಾಜ್ಯದ 2 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಿರ್ದೇಶನದ ಮೇರೆಗೆ ಬಾಗಲಕೋಟೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಸೇರಿ ಕೆಲಸ ಮಾಡಿದ್ದಾರೆ. ನಜೀರ್ ಅಹಮದ್ ರವರ ಏಳಿಗೆ ಹಾಗೂ ನಾಯಕತ್ವವನ್ನ ಸಹಿಸದ ಕೆಲವರು ಚುನಾವಣೆ ಮುಗಿದ ನಂತರ ಸುಳ್ಳು ಆರೋಪಗಳನ್ನು ಹೊರಿಸಿ ರಾಜೀನಾಮೆ ಕೇಳುವಂತೆ ಮಾಡಿರುವುದನ್ನು ಸಹಿಸಲು ಸಾಧ್ಯವಿಲ್ಲ. ಅವರ ವಿರುದ್ಧ ವಿನಾಕಾರಣ ನಡೆಯುತ್ತಿರುವ ರಾಜಕೀಯದ ಷಡ್ಯಂತ್ರ ನಿಲ್ಲಬೇಕು ಎಂದು ಒತ್ತಾಯಿಸಿದರು. ದಾವಣಗೆರೆ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯ ಹೆಚ್ಚು ಇದ್ದುದರಿಂದ ಸೀಟ್ ಕೇಳಲಾಯಿತು. ಇದು ನಮ್ಮ ಹಕ್ಕಾಗಿದ್ದು ಅದನ್ನು ನಜೀರ್ ಅಹಮದ್ ಕೇಳಿದ್ದಾರೆ. ಇದರಲ್ಲಿ ತಪ್ಪೇನು? ದಿವಂಗತ ಶಿವಶಂಕರಪ್ಪನವರನ್ನು ಸತತವಾಗಿ ಮುಸ್ಲಿಂ ಮತದಾರರೇ ಗೆಲ್ಲಿಸಿದ್ದು ಎಂಬುದನ್ನು ಕಾಂಗ್ರೆಸ್ ಪಕ್ಷ ಮರೆಯಬಾರದು. ಇದೇ ರೀತಿ ದಿವಂಗತ ಇಂದಿರಾ ಗಾಂಧಿರವರನ್ನು ಗೆಲ್ಲಿಸಿದ ಕೀರ್ತಿ ಕರ್ನಾಟಕದ ಮುಸ್ಲಿಂ ಸಮುದಾಯಕ್ಕೆ ಇದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ಸಮುದಾಯದ ಶ್ರಮದ ಬಗ್ಗೆ ಅರಿವು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಇದ್ದಿದ್ರೆ ನಜೀರ್ ಅಹಮದ್ ರವರ ರಾಜೀನಾಮೆ ಕೇಳುತ್ತಿರಲಿಲ್ಲ ಎಂದರು. ಎಲ್ಲ ತುಂಬಾ ದುಃಖ. ಕಾಂಗ್ರೆಸ್ ಪಕ್ಷ ನಾವೇನು ಕೊಟ್ಟಿದ್ವಿ, ಮುಸಲ್ಮಾನರು ನಾವೇನು ಕೊಟ್ಟಿದ್ದೀವಿ, ಕಾಂಗ್ರೆಸ್ ಪಕ್ಷ ನಮಗೇನು ಕೊಟ್ಟಿದೆ ಅನ್ನೋದು ತುಂಬಾ ಮಹತ್ವವಾದ ಚರ್ಚೆ ಇದೆ. 1974ರಲ್ಲಿ 70ರಲ್ಲಿ ಎಮರ್ಜೆನ್ಸಿ ಬಂದಾಗ, ಆವಾಗ 74ರಲ್ಲಿ ಇಂದಿರಾ ಗಾಂಧಿ ಅವರು ಲೋಕಸಭಾ ಚುನಾವಣೆಗೆ ನಿಂತಾಗ ಸೋತೋದ್ರು. ನಾರಾಯಣ್ ಸರ್ ಅವ್ರ ಮೇಲೆ ಸೋತಾಗ ಇದೇ ಇಂದಿರಾ ಗಾಂಧಿ ಮೇಡಮ್ ಅವರು ಇವರು ಹೋಗಿ ಜಾಮಿಯಾ ಮಸೀದ್ ಶಾಹಿ ಇಮಾಮು ಅಬ್ದುಲ್ ಸಾಹೇಬ್ರ ಹತ್ರ ಹೋಗಿ ಅವ್ರ ಹತ್ರ ಕೇಳ್ಕೊಂಡ್ರು, ನಮಗೆ ಸಹಾಯ ಮಾಡಿ, ಕಾಂಗ್ರೆಸ್ ಪಕ್ಷಕ್ಕೆ ಸಹಾಯ ಮಾಡಿ ಅಂತ ಕೇಳಿದಾಗ ಅದೇ ಶಾಹಿ ಇಮಾಮ್ ಅವರು ಜಾಮಿಯಾ ಮಸೀದ್ ದಿಲ್ಲಿಯ ಜಾಮಿಯಾ ಮಸೀದ್ ಶಾಹಿ ಇಮಾಮ್ ಅವರು ಸಹಾಯ ಮಾಡಿದಾಗ ಕರ್ನಾಟಕದಲ್ಲಿ ಬಂದು ಇಂದಿರಾ ಗಾಂಧಿ ಅವರು ಚಿಕ್ಕಮಗಳೂರಿನಲ್ಲಿ ಎಲೆಕ್ಷನ್ ನಿಂತಾಗ ಗೆದ್ದಿದ್ದಾರೆ. ದೇವರಾಜ್ ಅರಸು ಅವರು CM ನೇತೃತ್ವದಲ್ಲಿದ್ದಾಗ. ಈ ಥರ ತುಂಬ ಕೊಡುಗೆ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಆದರೆ ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೂ ಮುಸಲ್ಮಾನರಿಗೆ ಇದೇ ರೀತಿ ಕಡೆಗಣಿಸಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಜೀರ್ ಅಹಮದ್ ಸಾಹೇಬರು ಹೇಳಿಲ್ಲ ಅಂದರೆ ಇನ್ಯಾರು ಹೇಳ್ತಾರೆ? ದಾವಣಗೆರೆಯಲ್ಲಿ 86,000 ವೋಟರ್ಸ್ ಇದ್ದಾರೆ. ಅದು ನಮ್ಮ ಹಕ್ಕು ನಾವು ಕೇಳಿದ್ದೀವಿ. ಶಾಮನೂರ್ ಶಿಂಪಲ್ಗರ್ ಸಾಹೇಬರಿಗೆ ಅವರು ಅವಕಾಶ ಕೊಟ್ಟಿದ್ವಿ. ಎಷ್ಟು ವರ್ಷ ಇತ್ತು ಅಷ್ಟು ವರ್ಷನೂ ಸಾಹೇಬ್ ಮುಸಲ್ಮಾನ್ ಜನಾಂಗದವರು ಅವ್ರ ಜೊತೆನಲ್ಲಿದ್ದರು. ಇವಾಗ ನಜೀರ್ ಅಹಮದ್ ಸಾಹೇಬರು ನಾವು ಸ್ವಾತಂತ್ರ್ಯ ಬಂದಾಗಿಂದಾನು ಮುಸ್ಲಿಂ ಜನಾಂಗ ಕಾಂಗ್ರೆಸ್ ಪಕ್ಷದ ಪರವಾಗಿ ಇರೋದು. ಸ್ವಾತಂತ್ರ್ಯದಲ್ಲೂ ಕೂಡ ನಮ್ಮದು ತುಂಬ ಮಹತ್ವದ ಪಾತ್ರ ಇದೆ. ಇಂಡಿಯಾ ಗೇಟಲ್ಲಿ ಹೋಗಿ ನೀವು ನೋಡಿದ್ರೆ ನಾವು ಮುಸ್ಲಿಮ್ರದ್ದೇ ಹೆಸರು ಜಾಸ್ತಿ ಇರೋದು. ಇಂಥ ಎಲ್ಲ ಕೊಡುಗೆಗಳು ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮೊದಲು ಪ್ರೆಸಿಡೆಂಟ್ ಆಗೋ ಅಬ್ದುಲ್ ಕಲಾಂ ಆಜಾದ್ ಆಗಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ. ಅದಾದ್ಮೇಲೆ ಯಾರಿಗೆ ಮಾಡಿದ್ದೀರಾ ನೀವು? SC/ST ನಲ್ಲಿ ಇವಾಗ ಪಾಪ ಮಲ್ಲಿಕಾರ್ಜುನ್ ಸಾಹೇಬ್ರಿಗೆ ಮಾಡಿದ್ದೀರಾ ಅಷ್ಟೇ. ಅದ್ರಲ್ಲೂ ಕೋಲಾರಲ್ಲಿ ಕರ್ನಾಟಕದಲ್ಲಿ ಜಾಫರ್ ಶರೀಫ್ ಸಾಹೇಬ್ರಿಗೆ CM ಮಾಡಬೇಕಾಯ್ತು, ಮಾಡಿದ್ದೀರಾ ನೀವು? ಮಾಡಿಲ್ವಲ್ಲ. KPCC ಅಧ್ಯಕ್ಷರು ಮಾಡಿದ್ದೀರಾ? ಯಾರಿಗಾನ ಮಾಡಿಲ್ವಲ್ಲ. SC/ST ಒಂದು ಸಮುದಾಯಕ್ಕೆ, ಮುಸ್ಲಿಂ ಸಮುದಾಯಕ್ಕೆ ಯಾವತ್ತೂ ನೀವು ಕಡೆಗಣಿಸಿರೋದೇನೆ. ಆದರೆ ನಾವು ಕೊಟ್ಟಿರೋ ವೋಟ್ಸಿಂದಾನೆ, ನಾವು ಕೊಟ್ಟಿರೋ ಇದರಿಂದಾನೇ ನೀವು ಸರ್ಕಾರ ಮಾಡ್ತಾ ಇರೋದು. ನಮಗೋಸ್ಕರನೇ ಇವಾಗ ನೀವು ಆ ಕಾಲದಲ್ಲಿ ಇಂದಿರಾ ಗಾಂಧಿ ಸಾಹೇಬ್ ಮೇಡಮ್ ಕಾಲದಿಂದ ಹಿಡಿದು ಇದುವರೆಗೂ ಕೂಡ ಮುಸ್ಲಿಂ ಸಮುದಾಯ ನಿಮ್ಮ ಜೊತೆಗಿದ್ದು, ನಮ್ಮ ನಾಯಕರಾದ ನಜೀರ್ ಅಹಮದ್ ಸಾಹೇಬರು 2 ಜಿಲ್ಲೆಗೆ ಪ್ರಭಾವಿ ನಾಯಕರಾಗಿ, ಇಡೀ ರಾಜ್ಯಕ್ಕೆ ನಾಯಕರಾಗಿ ಓಡಾಡಿ ಮೈನಾರಿಟಿ ಚೇರ್ಮನ್ ಆಗಿದ್ರು, ಮೈನಾರಿಟಿ ಕಮಿಷನ್ ಚೇರ್ಮನ್ ಆಗಿದ್ರು, ಅದಕ್ಕಿಂತ ಮುಂಚೆ ಮಿನಿಸ್ಟ್ರು ಕೂಡ ಆಗಿದ್ರು. ಇಂಥ ಒಬ್ಬ ಅನುಭವಿ ರಾಜಕಾರಣಿಗೆ ನೀವು ಇವತ್ತು ರಾಜೀನಾಮೆ ಕೇಳ್ತೀರಾ ಅಂದರೆ ಇದರಿಂದ ಕೇಳ್ತಾ ಇದ್ದೀರಾ? ಏನಕ್ಕೆ ಕೊಡ್ಬೇಕು ರಾಜೀನಾಮೆ? ನಜೀರ್ ಅಹಮದ್ ಸಾಹೇಬರು
ಇದರಿಂದ ನೀವು ಈ ಥರ ಕೇಳ್ತಾ ಇದ್ದೀರಾ? ಈ ಮುಂದಿನ ದಿನಗಳಲ್ಲಿ ತೀವ್ರವಾದ ಹುಡುಗಾಟ ಆಗುತ್ತೆ. ಮತ್ತೆ ಮುಂದಿನ ಚುನಾವಣೆಗಳು ನಿಮಗೆ ತಕ್ಕ ಪಾಠ ಕಲಿಸುತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ. ಇದು ನೀವು ಅರ್ಥ ಮಾಡ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಇದೊಂದು ನಿಮಗೆ ಒಂದು ಒಳ್ಳೆ ಸೂಚನೆ ಕೊಡ್ತಾ ಇದ್ದೀವಿ. ನೋಡ್ಕೊಳ್ರಿ, ಮುಂದಿನ ದಿನಗಳಲ್ಲಿ ನಾವು ಕೂಡ ನಜೀರ್ ಅಹಮದ್ ಸಾಹೇಬ್ರಿಗೆ ಏನಾನ ಆ ಥರ ಆದರೆ ನಾವು ಕೂಡ ಏನೇನು ರಾಜಕೀಯದಲ್ಲಿ ಇವಾಗ ಏನೇನು ಇದ್ದೀವಿ ಅದಕ್ಕೂ ಕೂಡ ನಾವು ರಾಜೀನಾಮೆ ಕೊಡ್ತೀವಿ, ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೀವಿ. ಒಂದು ಸಮುದಾಯ ಇಲ್ಲ ನಜೀರ್ ಅಹಮದ್ ಸಾಹೇಬ್ರ ಜೊತೆ, ಎಲ್ಲ ಸಮುದಾಯ ಕೂಡ ನಜೀರ್ ಅಹಮದ್ ಸಾಹೇಬ್ರ ಜೊತೆ ಇದ್ದಾರೆ. ಎಲ್ಲರೂ ಇದ್ದಾರೆ, ಎಲ್ಲ ಒಕ್ಕಲಿಗರಿದ್ದಾರೆ, ಕುರುಬರಿದ್ದಾರೆ, SC STs ಇದ್ದಾರೆ, ಎಲ್ಲ ಜನಾಂಗ ಅವ್ರ ಜೊತೆಯಲ್ಲಿ ಇದೆ. ಈ 2 ಜಿಲ್ಲೆಗಳಲ್ಲಿ ಪ್ರತಿಭಾ ಹೋರಾಟ ಮಾಡ್ತೀವಿ, ಉಗ್ರವಾದ ಹೋರಾಟ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೂ ಏನು ಇಳ್ದಿದ್ದಂಗೆ ಆಗುತ್ತೆ. ನೀವು ಇದನ್ನು ಅರ್ಥ ಮಾಡಿಕೊಂಡು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರಾಗ್ಬೋದು, ನಮ್ಮ KPCC ಅಧ್ಯಕ್ಷ DK ಶಿವಕುಮಾರ್ ಸಾಹೇಬ್ರಾಗ್ಬೋದು, ನೀವು ಇದನ್ನು ಫಸ್ಟು ಇದನ್ನು ನೋಡಿ ಏನಾನ ಒಂದು ನ್ಯಾಯ ತೋರಿಸಿ ನಜೀರ್ ಅಹಮದ್ ಸಾಹೇಬ್ರಿಗೆ ಈ ರಾಜೀನಾಮೆ ಕೊಡಬಾರ್ದು ಅಂತ ನೀವೇ ಒತ್ತಾಯ ಮಾಡಿ ಅವ್ರಿಗೆ ಇದು ಮಾಡಬೇಕು.